ದೀಪಕ್ ಬರ್ರೆ ಚೇರು ಇವ್ರಿಗೆ ರವಿ ಕೂಡ ಇವನೆಲ್ಲ ನಮ್ಮ ಸುಧಾಮ್ ದಾಸ್ ಅಲ್ಲಿ ಒಳ್ಳೆ ಚೇರ್ ಬನ್ನಿ ಕಡೆ ಬರ್ರಿ ದೀಪಕ್ ಸುಧಾಮ್ ದಾಸ್ ಇಲ್ಲೇ ಬನ್ನಿ ಸರ್. ನಿಮಿಷ ಓಕೆ ಸ್ವಲ್ಪ ಕಾರ್ಯಕರ್ತರು ಸ್ವಲ್ಪ ಸುಮ್ಮನೆ ಇರಿ. ನಾನು ಪ್ರೆಸ್ ಅವ್ರ 2 ನಿಮಿಷ ಮಾತಾಡಬೇಕು. ಯಾರು ಮಧ್ಯ ಮಾತಾಡೋದು ಹೊರಗಡೆ ಹೋಗಿ ಪ್ಲೀಸ್. ನಾನು ಹಿಂದೇನೋ ಹೇಳ್ತಾ ಇದ್ದೀನಿ, ಯಾರು ಮಾತಾಡಕ್ಕೆ ಹೋಗ್ಬೇಡಿ. ಆ ಟಿ ವಿ ಆಫ್ ಮಾಡಕ್ಕೆ ಹೇಳಿ ಹಿಂದೆಗಡೆ. ನಮಸ್ಕಾರ ಎಲ್ಲರಿಗೂ ಕೂಡ. ಇವತ್ತು ರಂಜಾನ್ ಹಬ್ಬದ ಶುಭಾಶಯಗಳು. ಉಗಾದಿ ಹಬ್ಬ ಆಗಿದೆ, ಎಲ್ಲ ವಸ್ತುಕ್ಕೂ ಎಲ್ಲ ಕೂಡ ಎಲ್ಲ ಆಗಿದೆ. ಇವತ್ತು ಒಳ್ಳೆ ಮುಹೂರ್ತ ಹುಡುಕಿದ್ದೀನಿ. ನಮ್ಮ ಮಿತ್ರ ಭಾಳ ವರ್ಷದಿಂದ ನನಗೆ ಆಪ್ತರಾಗಿದ್ದಂಥ ದೀಪಕ್ ತಿಮ್ಮಯ್ಯನವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಅಂಥೇಳಿ ನಾನು 3-4 ವರ್ಷದಿಂದ ಅವ್ರಿಗೆ ಹೇಳ್ತಾ ಇದ್ದೆ. ಕೊನೆಗೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸಕ್ರಿಯವಾಗಿ ದುಡಿಬೇಕು ಅಫಿಷಿಯಲ್ ಆಗಿ. ನನಗೆ ಹಿಂದೆ ಬೇಕಾದಷ್ಟು ಅನ್ಅಫಿಷಿಯಲ್ ಆಗೆಲ್ಲ ಅಡ್ವೈಸ್ ಮಾಡ್ತಾಯಿದ್ರು. ಹಿಂದೆ ನಾನು ಅವರಿಬ್ಬರು ಮಧ್ಯರಾತ್ರಿ ಮಾತಾಡ್ತಿದ್ದಾಗ ಈ ನಮ್ಮ ಕೊರೋನಾ ಸಂದರ್ಭದಲ್ಲಿ ಬಸ್ಸು ಯಾದಗಿರಿ ಕಡೆಯವರು ಖರ್ಗೆ ಸಾಹೇಬ್ರ ಮನೆಗೆ ಹೋಗಿ ಬರ್ತಾಯಿದ್ರು ಹುಡುಗರುಗಳು ಕೇಳಿದ್ರು. ಸೊ 3ರಷ್ಟು ದುಡ್ಡು ಕಟ್ಟಬೇಕು ಅಂತ KSRTC ಅವ್ರು ಕೇಳ್ತಾ ಇದ್ದಾರೆ ಅಂತ ಅವರೆಲ್ಲ ಬಂದು ಕಂಪ್ಲೇಂಟ್ ಹೇಳಿದ್ರು. ನಾವಿಬ್ಬರು ಕೂತಿದ್ದು. ಅವತ್ತು ಅವ್ರು ನನಗೆ ಅಡ್ವೈಸ್ ಮಾಡಿದ್ರು, ನೀವು ಯಾಕೆ ಆ ಬಸ್ಗೆ ದುಡ್ಡು ಕಟ್ಟಬಾರ್ದು ಅಂತೇಳಿ. ಹಂಗೆ ಒಳ್ಳೆಯ ಸಂದರ್ಭದಲ್ಲಿ ಒಳ್ಳೊಳ್ಳೆ ಸಲಹೆಗಳನ್ನೆಲ್ಲ ಕೂಡ ಬೇಕಾದಷ್ಟು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸುಮ್ಮನೆ ನಿಮ್ಮ ಟೈಮು, ಏಜು, ಎನರ್ಜಿ, ಎಕ್ಸ್ಪೀರಿಯೆನ್ಸು ಎಲ್ಲ ಕೂಡ ವೇಸ್ಟ್ ಮಾಡ್ಕೊಳ್ಬೇಡಿ ಅಂತ ಹೇಳಿ ನಾನು ಅವ್ರಿಗೆ ಆಫರ್ ಕೊಟ್ಟೆ, ನಮ್ಮ ಪಕ್ಷಕ್ಕೆ ಬನ್ನಿ ಅಂತ. ಅವರು ಅನೇಕ ಸ್ನೇಹಿತರೆಲ್ಲ ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿ ಕೊನೆಗೆ ಅವರು ಒಪ್ಪಿಗೆಯನ್ನು ಹೊಸ ವರ್ಷದಲ್ಲಿ ಕೊಡೋಣ ಅಂಥೇಳಿ ಹೊಸ ವರ್ಷದಲ್ಲಿ ಬಂದು ಅವರು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇವತ್ತು ನಾನು ಅಧಿಕೃತವಾಗಿ ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಸೇರ್ಪಡೆಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಇದಲ್ಲದೆ ನಮ್ಮ ಇಬ್ಬರು ವಕ್ತಾರರಿದ್ದಾರೆ, ನಮ್ಮ ರವಿಯವರು ಮತ್ತು ನಮ್ಮ ಸುಧಾಮ್ ದಾಸ್ ಅವರು ಕೂಡ ನಮ್ಮ ಪಕ್ಷಕ್ಕೆ ವಕ್ತಾರರು. ಸೊ ಅವ್ರ ಸಮ್ಮುಖದಲ್ಲಿ ಇವತ್ತು ನಾನು ನಮ್ಮ ದೀಪಕ್ ತಿಮ್ಮಯ್ಯನವರು ಎಲ್ಲ ನಿಮ್ಮ ಮಿತ್ರರು, ನಿಮ್ಮ ಜೊತೆ ಎಲ್ಲ ಮಾಧ್ಯಮದಲ್ಲಿ ಕೆಲಸ ಮಾಡಿದಂಥವ್ರು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರ ಹಣೆ ಬರ ಏನಿದೆಯೋ ಗೊತ್ತಿಲ್ಲ, ಬಟ್ ಅವರ ಅನುಭವ ನಮ್ಮ ಸೆಕ್ಯುಲರ್ ಔಟ್ಫಿಟ್ಗೆ ಭಾಳ ಸೂಕ್ತವಾಗಿದೆ. ಆ ದೃಷ್ಟಿಯಿಂದ ಅವ್ರನ್ನ ಭಾಳ ಸಂತೋಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡ್ಕೊಳ್ತಾ ಇದ್ದೀನಿ. ಬಕ್ಕೆ ಥ್ಯಾಂಕ್ ಯು. ಆಮೇಲೆ ಇವತ್ತಿಂದನೇ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನನ್ನ ಕಾಂಗ್ರೆಸ್ ಅಧ್ಯಕ್ಷನಿಗೆ, KPCC ಅಧ್ಯಕ್ಷನಿಗೆ ಅವರು ನನಗೆ ಪೊಲಿಟಿಕಲಿ
ಅಡ್ವೈಸ್ ಮಾಡಲಿಕ್ಕೆ ಮತ್ತು ಮೀಡಿಯಾ ಕಮ್ಯುನಿಕೇಷನ್ಗೆ ಎಲ್ಲದಕ್ಕೂ ಕೂಡ ಅವರು ಕಾರ್ಯದರ್ಶಿಯಾಗಿ ಅವರು ಕೆಲಸ ಮಾಡಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಅವ್ರು ಕಾಂಗ್ರೆಸ್ ಕಚೇರಿಯಲ್ಲಿ ಅವ್ರಿಗೊಂದು ಜಾಗ ಕೂಡ ನಾವು ಪ್ರೊವೈಡ್ ಮಾಡ್ತಾಯಿದ್ದೀವಿ. ಸೊ ಅನೇಕರು ನನ್ನ ವಿಚಾರದಲ್ಲಿ ಸಂಪರ್ಕ ಮಾಡೋಂಥವ್ರು ಪಕ್ಷಕ್ಕೆ ಸಂಬಂಧಪಟ್ಟಂಗೆ ನನಗೆ DCMಗೆ ಬೇರೆ ಅಡ್ವೈಸರ್ಸ್ ಇದ್ದಾರೆ, ಆದರೆ ಪಕ್ಷದ ವಿಚಾರದಲ್ಲಿ ನನಗೆ ಸಂಪರ್ಕ ಮಾಡಲಿಕ್ಕೆ, ನಾಯಕರುಗಳ ಸಂಪರ್ಕ ಮಾಡಲಿಕ್ಕೆ ಕೂಡ ಅವರು ನನಗೆ ಸಹಕಾರವನ್ನು ಅವರು ಕೊಡ್ತಾರೆ. ಸೊ ನಾನು ಮಾಧ್ಯಮ ಲೋಕದ ಕೆಲಸ ಮಾಡ್ತಿದ್ದಂಥ ಒಬ್ಬ 35-40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿದ್ದಂಥ ದೀಪಕ್ ತಿಮ್ಮಯ್ಯನವ್ರನ್ನ ಅವರು ವಿಶೇಷವಾಗಿ ಮಕ್ಕಳನ್ನು ನಾಯಕರಾಗಿ ತಯಾರು ಮಾಡ್ತಾ ಇದ್ದಂಥ ಒಂದು ವಿಶೇಷವಾದಂಥ ಗುಣ, ವರ್ಬ್ಯಾಟಲ್ ಅವರೊಂದು ಸಂಸ್ಥೆ ನಡೆಸ್ಕೊಂಡು NGO ಆರ್ಗನೈಸೇಷನ್ನು ಮಕ್ಕಳಿಗೆ ಒಳ್ಳೊಳ್ಳೆ ಭಾಷಣಗಳನ್ನು ಮಾಡಬೇಕು ಅನ್ನೋದು ಅವ್ರದ್ದೊಂದು ಹವ್ಯಾಸ. ಸೊ ಆ ಕೆಲಸ ಕೂಡ ಭಾಳ ಚೆನ್ನಾಗಿ ಮಾಡ್ತಾಯಿದ್ರು. ಅದನ್ನು ನಾನು ನೋಡಿ ಗಮನಿಸಿದೆ. ಎ ಲೀಡರ್ ಈಸ್ ಒನ್ ಹು ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋವರ್ಸ್. ಹಂಗೆ ಅವ್ರಿಗೆ ನೋಡಿ ಅಲ್ಲಿ ಹಿಂದೆ ನೋಡ್ರಿ, ಅಲ್ಲಾರ ಅವರೊಬ್ಬ ನಾಯಕರಾಗಿದ್ದದ್ದು, ಅವರು ನಾಯಕರುಗಳನ್ನ ತಯಾರು ಮಾಡೋಂಥ ಒಂದು ದೊಡ್ಡ ಗುಣ ಇತ್ತು. ಸೊ ನನಗೂ ಅದು ಜೆಲ್ ಆಯಿತು. ನನಗೂ ಕೂಡ ನಾಯಕರುಗಳನ್ನ ತಯಾರು ಮಾಡಬೇಕು ಈ ದೇಶಕ್ಕೆ, ಈ ಸಮಾಜಕ್ಕೆ ಅನ್ನೋದು ನಮ್ಮೆಲ್ಲರ ಆಸೆ. ಆ ದೃಷ್ಟಿಯಲ್ಲಿ ಇವತ್ತು ಅವ್ರು ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಸೊ ಆಮೇಲೆ ನಮ್ಮ ಫಿಲಾಸಫಿ, ನಮ್ಮ ಕಾಂಗ್ರೆಸ್ ಪಾರ್ಟಿಯ ತತ್ವ ಎಲ್ಲ ಕೂಡ ಅನೇಕ ಸಂದರ್ಭದಲ್ಲಿ ಅವ್ರ ಸಲಹೆಗಳನ್ನು ಕೇಳ್ತಾ ಇದ್ದಾಗ ಕೂಡ ನನಗೆ ಭಾಳ ಒಳ್ಳೆಯ ಸಲಹೆಗಳನ್ನು ಕೊಟ್ಟಿದ್ದು ನನಗೆ ನಾವೆಲ್ಲ ಉಪಯೋಗಿಸ್ಕೊಂಡಿದ್ದೇವೆ. ಆ ದೃಷ್ಟಿಯಿಂದ ನಾನೇ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ, ಡೋಂಟ್ ವೇಸ್ಟ್ ಯುವರ್ ಟೈಮ್, ಎನರ್ಜಿ. ಸೊ ತಾವೆಲ್ಲ ಮಾಡಬೇಕು ಅಂತ. ದೆನ್ ಭಾಳ ಸಂತೋಷದಿಂದ ನಿಮ್ಮ ಹತ್ರ ಎಲ್ಲ ಕೇಳಿ, ನಿಮ್ಮಂಥ ಫ್ರೆಂಡ್ಸ್ ಹತ್ರ ಕೇಳಿ, he has come to a conclusion that he should be a part of the Indian National Congress. ಸೊ ಅವ್ರಿಗೆ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಆ್ಯಂಡ್ he will be available for you for the entire ನನ್ನ ಪಾರ್ಟಿ ಜೊತೆಗೆ ಎನಿ ಕಾಂಗ್ರೆಸ್ ಪಾರ್ಟಿ ಡಿಬೇಟ್ಸ್ಗೆ ಇವ್ರನ್ನೂ ಕೂಡ ನ್ಯಾಷನಲ್ ಲೆವೆಲಲ್ಲಾಗಲಿ, ಸ್ಟೇಟ್ ಲೆವೆಲಲ್ಲಾಗಲಿ, ಇಂಗ್ಲೀಷಲ್ಲಾಗಲಿ, ಕನ್ನಡದಲ್ಲಾಗಲಿ ಎಲ್ಲಿ ಬೇಕಾದ್ರೂ ನೀವು ಅವನ್ನ ಆಹ್ವಾನಿಸ್ಬೋದು. ಸರ್, ಯಡಿಯೂರಪ್ಪ ಅವರು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತಾಡಿದ್ದಾರೆ, DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಬಳಿ ಕ್ಷಮೆ ಕೇಳಿಸ್ತಾರೆ. ಯಾಕಂದ್ರೆ HL ಮುಗಿಸ್ತೀನಿ ಅಂತ ಅವ್ರ ಬಾಯಲ್ಲಿ ಹೇಳ್ಸಿದ್ರು, HL ಮುಚ್ಚಿಲ್ಲ. ಈ ರೀತಿ ಸುಳ್ಳು ಹೇಳಿದ ಬರ್ತಾರೆ. ರಾಹುಲ್ ಗಾಂಧಿ ಅವರ ಬಳಿ ನೀವು DK ಶಿವಕುಮಾರ್ ಅವರು ಕ್ಷಮೆ ಕೇಳಿಸ್ತಾರ ಅಂತ ಯಡಿಯೂರಪ್ಪ ಅವರು ಹೇಳಿದ್ದಾರೆ. HL ಮುಗಿಸ್ತೀನಿ ಅಂತ ಹೇಳಿದ್ರು, ಮುಚ್ಚಿಲ್ಲ. HL ಮುಚ್ಚೋಗುತ್ತೆ ಅಂತ ಹೇಳಿದ್ರು, ಆದ್ರೆ HL ಮುಚ್ಚಿಸುವಂತ ಕೆಲಸವನ್ನ ಮೋದಿ ಅವರು ಮಾಡಿಲ್ಲ, ಇನ್ನು ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಕ್ಷಮೆ ಕೇಳಬೇಕು. ಆ ಕೆಲಸವನ್ನ DKಶಿ ಅವರು ಮಾಡಿಸ್ತಾರ ರಾಹುಲ್ ಗಾಂಧಿ ಅವರ ಬಾಯಲ್ಲಿ ಅಂತ. ಈಗ ಈ ಸಂದರ್ಭದಲ್ಲಿ ನಾನು ಅದನ್ನು ಮಾತಾಡೋದು ಸೂಕ್ತ ಅಲ್ಲ. ಯಾವ ವಿಚಾರ ಕೇಳಿರೋದಂದ್ರೆ, ರಫೇಲ್ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಭರವಸೆ ಕೊಟ್ಟಿದ್ರು, ಮಾಡಲಿಲ್ಲ ಅಂತ ಹೇಳಿದ್ರು. ಈಗ 8 ಕೋಟಿ ಉದ್ಯೋಗ ಸೃಷ್ಟಿ ಆಗಿದೆ ಅಂಶಗಳ ಪ್ರಕಾರ. ಪ್ರತಿ ಬಾರಿನೂ ಕೂಡ ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳು ಅಂತ. ಯಡಿಯೂರಪ್ಪನವರು ಯಾವುದು ಡಿಬೇಟ್ ಮಾಡೋದು ಬೇಡ. ಯಡಿಯೂರಪ್ಪನವ್ರು ಈಗ ಸದ್ಯಕ್ಕೆ ಉತ್ತರ ಕೊಡಬೇಕಾಗಿದ್ದು ನಿರ್ಮಲಾ ಸೀತಾರಾಮನ್ ಹೇಳಿಕೆ, ನಮ್ಮ ಬೇಡಿಕೆ, ಬರಗಾಲದ ಬೇಡಿಕೆ, ನರೇಗಾ ಸಂದರ್ಭದಲ್ಲಿ 150 ದಿನದ ಹಣ ಮತ್ತು ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕಾದಂಥ ಪಾಲುಗಾರಿಕೆ ಹಣ, ನಮ್ಮ ಹಕ್ಕು, ತೆರಿಗೆ ನಮ್ಮ ಹಕ್ಕು. ಆ ವಿಚಾರದಲ್ಲಿ ಯಡಿಯೂರಪ್ಪನವರು ಮತ್ತು ಅವರು ಕಣ್ಣೀರು ಯಾಕೆ ಕಣ್ಣೀರು ಬಂತು, ಇಷ್ಟು ಅವರು ಉತ್ತರ ಕೊಡಲಿ, ಆಮೇಲೆ ಮಿಕ್ಕಿದ್ದು ಮಾತಾಡೋಣ. ಕಾಂಗ್ರೆಸ್ ಹಾಕೋ ಓಟು ಭಯೋತ್ಪಾದನೆಗೆ ಹಾಕುವಂತ ಒಂದು ಓಟ್ ಅಂತ ಯಡಿಯೂರಪ್ಪ ಅವರ ಬಾಯಲ್ಲಿ ಬಂದಿದೆ. ಆರ್ಥಿಕ ಅಭದ್ರತೆಗೆ ಹಾಕುವಂತಹ ಓಟು ಅಂತ ಹೇಳ್ತಾರೆ. ನೋಡೋಣ, ಎಲೆಕ್ಷನ್ ಕಮಿಷನ್ ಅದಕ್ಕೆ ಉತ್ತರ ಕೊಡ್ತದೆ. ಎಲೆಕ್ಷನ್ ಕಮಿಷನ್ ಕೋಡ್ ಆಫ್ ಕಂಡಕ್ಟ್ ವಿಲ್ ರಿಪ್ಲೈ ಟು ದಟ್. ನಾನು ರಿಪ್ಲೈ ಎಲ್ಲ ಮಾಡಬೇಕು. ನೀವು ಹೇಳಿದ ಮಾತು ಬಹಳ ಚರ್ಚೆ ಶುರುವಾಗಿದೆ ಸರ್. ಒಕ್ಕಲಿಗರ ಸರ್ಕಾರ ನಡೆಸಿ BJP ಅಂತ ಸ್ವಾಮೀಜಿ ಬಳಿ ಉತ್ತರ ಕೊಡಬೇಕು ಅಂತ ಹೇಳಿದರೆ ಅದಕ್ಕೆ ಪರ ವಿರೋಧ ಭಾಷೆ. ನಾ ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ ಕೇಳ್ತೀವಲ್ಲ, ನಾನು ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ ಇಲ್ಲ. ಪಾಪ ಕುಮಾರಸ್ವಾಮಿ ಅವರು ಸ್ವಾಮಿಗಳು ಪ್ರೋಗ್ರಾಮ್ ಹೋಗಿದ್ರು, ನನ್ನೂ ಕರೆದಿದ್ರು, ನಾವು ಹೋಗಲಿಲ್ಲ. ಕೆಲವು ಮಂತ್ರಿಗಳು ಅವರೆಲ್ಲ ಹೋಗಿದ್ರು, ಪುಟ್ಟರಾಜು ಅವರು ಎಲ್ಲ ಹೋಗಿದ್ರು. ಬರೋಷ್ಟೊತ್ತಿಗೆ ಇಲ್ಲಿ ಆಪರೇಷನ್ ನಡೆದೋಗಿತ್ತು.
ಅವ್ರಿಗೂ ಸ್ವಾಮಿಗಳಿಗೂ ನಮ್ಮ ಒಕ್ಕಲಿಗರವನು ಒಬ್ಬ ಚೀಫ್ ಮಿನಿಸ್ಟರ್ ಆಗಿದ್ದಾನೆ ಅಂತ ಅವ್ರಿಗೂ ಅಭಿಮಾನ, ನಿಮಗೂ ಅಭಿಮಾನ, ನಮಗೂ ಅಭಿಮಾನ ಅಲ್ವಾ? ಅದಕ್ಕೆ ಯಾರು ತೆಗೆದ್ರು ಅವ್ರನ್ನೇ ಎಲ್ಲ ಜೊತೆಗೆ ಹಾಕೊಂಡು ಹೋದರೆ ಏನೋ ಈಗ ಚಲರಾಯ ಸ್ವಾಮಿ, ಕೃಷ್ಣ ಬೈರೇಗೌಡರು, ನಮ್ಮ 5 ಜನ 6 ಜನ MLAಗಳನ್ನ ಕರ್ಕೊಂಡು ಹೋದ್ರು, MP ಕ್ಯಾಂಡಿಡೇಟ್ಗಳನ್ನ ಕರ್ಕೊಂಡು ಹೋದ್ರು, ಕೇಳಿದ್ರು, ನನಗೂ ಹೇಳಿದ್ರು, ನಂಗೆ ಕರ್ಕೊಂಡು ಹೋಗಿ ಆಶೀರ್ವಾದ ಬೇಕಲ್ಲ, ಹಿರಿಯರ ಆಶೀರ್ವಾದ ಬೇಕಲ್ಲ. ಹಂಗೆ ಇವ್ರಿಗೆ ಬೇಕಾದ್ರೆ ಇವ್ರಿಗೆ ಆಶೀರ್ವಾದ ಕೇಳ್ಕೊಳ್ಳಿ. ಕುಮಾರಸ್ವಾಮಿ ಕೇಳಿಲ್ದು ತಪ್ಪು ಅಂತ ಹೇಳೋದಿಲ್ಲ, ಮಂಜುನಾಥ್ ಕೇಳೋದು ತಪ್ಪು ಅಂತ ಹೇಳೋದಿಲ್ಲ, ಅವರೆಲ್ಲ ಕೇಳಲಿ. ಬಟ್ ಯಾರವ್ರಿಗೆ ಶೂರಿ ಹಾಕಿದ್ರಲ್ಲ ಅವ್ರು ಕರ್ಕೊಂಡು ಹೋಗಿ, ಯಾರು ಆ ಸರ್ಕಾರನ ತೆಗೆದ್ರು ಅವ್ರು ಕರ್ಕೊಂಡು ಹೋದ್ರೆ ಆ ಸಮಾಜಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ ಅಷ್ಟೇ. ಯಾರು ಅವರ ಲೋಕಲ್ ಇಶ್ಯೂಸ್ ಮೇಲೆ ಅವ್ರು ಇದ್ದಾರೆ. ಅವರು ಎಸ್ ಟಿ ಸೋಮಶೇಖರ್ಗೂ ಅವ್ರಿಗೂ ಏನಿದೆ ಅಂತ ಅವ್ರ ಕ್ಷೇತ್ರದಲ್ಲಿ ಹೋಗಿ ಕೇಳಿ ಹೇಳ್ತಾರೆ. ನಾನು ಎಲ್ಲಿ ಸೇರಿಸ್ಕೊಂಡಿದ್ದೀನಿ ರೀ? ಅದು ನೆಕ್ಸ್ಟ್ ಪಾಯಿಂಟು. ನಾನು ಎಲ್ಲಿ ಸೇರಿಸ್ಕೊಂಡಿದ್ದೀನಿ? ನಾನು ಕಾಂಗ್ರೆಸ್ ಪಾರ್ಟಿಗೆ. ಅವರು BJP ಅಫಿಷಿಯಲ್ ಶಾಸಕರಾಗಿದ್ದಾರೆ. ಅವ್ರಿಗೆ ಅವರ ನಂಬಿಕೆ ಮೇಲೆ ಅವ್ರು ಯಾವ ಪಕ್ಷಕ್ಕೆ ಸಹಾಯ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಅದು ಈಸ್ ಅನ್ ಅಫಿಷಿಯಲ್ ಮೆಂಬರ್ ಆಫ್ ದಿ BJP. ಫಸ್ಟ್ ಅದಕ್ಕೆ ಉತ್ತರ ಕೊಡಲಿ. ಅದು ನೆಕ್ಸ್ಟ್ ಅವರೇ ಹೇಳಲಿ, ನನಗೆ ಗೊತ್ತಿಲ್ಲ. ನಮ್ಮ ಹತ್ರ ಇಂಡೈರೆಕ್ಟ್ ಇಲ್ಲ, ನಮ್ಮ ಹತ್ರ ಡೈರೆಕ್ಟ್ ರೀ. ಸರ್, DK ಶಿವಕುಮಾರ್ ಅವರು ಏನಾದರೂ ಹೇಳಿ, ಕುಮಾರಸ್ವಾಮಿ ಅವರು ಏನಾದರೂ ಹೇಳಿ, ಸ್ವಾಮೀಜಿನ ಯಾಕೆ ನೀವು ಬಹಿರಂಗವಾಗಿ ಈ ರೀತಿಯಾಗಿ ಮಾತಾಡ್ತೀರಿ? ನೀವಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು. ನಿಮ್ಮ ರಾಜಕಾರಣ ನಾನು ಸ್ವಾಮೀಜಿ ಎಳಿತಾನೆ ಇಲ್ವಲ್ರಿ. ಸ್ವಾಮೀಜಿಗೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಗೌರವ ಕೊಡಲೇಬೇಕು ಅಂತ ಹೇಳ್ತಾ ಇದ್ದೀನಲ್ಲ. ಒಕ್ಕಲಿಗ ಸರ್ಕಾರ ಇನ್ನೊಂದು ಸರ್ಕಾರ ಜಾತಿ ವರ್ಗ ತರುವಂತದ್ದು ತಪ್ಪಲ್ಲ. ಈಗ ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ ನೀವು ಕುರುಬ ಸರ್ಕಾರ ಹೇಳಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಪ್ಪ, ನೀನು ಬೇಡ ಅನ್ಬೋದು, ನಾನು ಬೇಡ ಅನ್ಬೋದು. ಅವ್ರವ್ರ ಜಾತಿ ಅವ್ರವ್ರ ಧರ್ಮ ಯಾರನ್ನೂ ಬಿಡೋದಿಲ್ಲ. ನಾನು ಹುಟ್ಟುವಾಗ ಜಾತಿಲಿ ಹುಟ್ಟದೇ ಇರ್ಬೋದು, ಆದರೆ ಸಾಯುವಾಗಾರು ಧರ್ಮ ಬರ್ತದೆ. ನಾವು ಯಾರು ಜಾತಿ ಅಂತ ಅರ್ಜಿ ಹಾಕೊಂಡು ನೀನು ಹುಟ್ಟುದಿಲ್ಲ, ನಾನು ಹುಟ್ಟುದಿಲ್ಲ. ಬಟ್ ನಮ್ಮ ಅಪ್ಪ ಅಮ್ಮ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಅದನ್ನು ಸಾಯೋವರೆಗೂ ಬಿಡು. ಈ ನಾಮಕರಣ ನಂಗೆ ಧರ್ಮ ಬೇಡ ಅಂತ ಹೇಳ್ಬೋದು. ನಾಮಕರಣ ಮಾಡೋದು ಒಂದು ಧರ್ಮನೇ, ಕಿವಿ ಚುಚ್ಚೋದು ಧರ್ಮನೇ, ಮೂಗ್ಬಿಟ್ಟು ಚುಚ್ಚೋದು ಒಂದು ಧರ್ಮನೇ. ಇರಲಿ, ನೀನು ಮೀಡಿಯಾ ಕೆಲಸ ಮಾಡು. ಅಲ್ಲ, ಮಾಲಿಕೆ ಭೇಟಿ ಮಾಡ್ತಾರೆ. ಸರ್, ಈಗ ಕಳೆದ ವಿಧಾನಸಭಾ ಚುನಾವಣೆಗೆ ಒಂದು 5% ಒಕ್ಕಲಿಗ ಮತಗಳು ಕಾಂಗ್ರೆಸ್ ಕಡೆ ಶಿಫ್ಟ್ ಆಗಿತ್ತು ಅಂತ ಲೆಕ್ಕಾಚಾರ. ಈಗ ಒಕ್ಕಲಿಗರು ಯಾರನ್ನು ಬೆಂಬಲಿಸುತ್ತಾರೆ? ಯಾರೇ ಈಗ ಈ ಸಂದರ್ಭದಲ್ಲಿ ನೋಡ್ರಿ, ಒಕ್ಕಲಿಗರು ಯಾರು ದಡ್ರಲ್ಲ, ಇಲ್ಲ ಯಾವುದೇ ಜಾತಿಯವರು ದಡ್ರಲ್ಲ. ನಾನು ಹೇಳ್ತೀನಿ, ಒಕ್ಕಲಿಗ ಇರ್ಬೋದು, ವೀರಶೈವರು ಇರ್ಬೋದು, ಬೇರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ, ಅವ್ರಿಗೆ ಬೆನಿಫಿಟ್ ಯಾರು ಅಂತ ನೋಡ್ತಾರೆ. ಅವ್ರಿಗೆ ದೇಶಕ್ಕೆ ಏನು ಒಳ್ಳೇದಾಗ್ತದೆ, ರಾಜ್ಯಕ್ಕೆ ಒಳ್ಳೇದಾಗ್ತದೆ, ನನಗೇನು ಒಳ್ಳೇದಾಗ್ತದೆ ಅಂತ ನೋಡ್ತಾರೆ. ಅವ್ರ ಅನುಕೂಲ ಅವ್ರು ನೋಡ್ತಾರೆ, ಅವ್ರ ಬದುಕನ್ನು ಅವ್ರು ನೋಡ್ತಾರೆ, ಭಾವನೆ ನೋಡೋದಿಲ್ಲ. ಅವರ ಬದುಕು, ಆ ಬದುಕು ಕಟ್ಕೊಡೋಂಥವ್ರು ಯಾವತ್ತೂ ಕಾಂಗ್ರೆಸ್ ಪಾರ್ಟಿ. ಯಡಿಯೂರಪ್ಪನವರು ಒಂದು ಮಾತಾಡಿದ್ದಾರೆ, ಕಾಂಗ್ರೆಸ್ನಲ್ಲಿ ನಂಬಿಕಸ್ಥ ನಾಯಕತ್ವ ಇಲ್ಲ, ಹಂಗಾಗಿ ರಾಹುಲ್ ಗಾಂಧಿ ಹೆಸರಲ್ಲಿ ಮತ ಕೇಳ್ತಾ ಇಲ್ಲ ಇವರು, ಅದನ್ನ ಇಟ್ಕೊಂಡು ಹೋರಾಡ್ತಿದ್ದಾರೆ ಅಷ್ಟೇ. ಈ ಮೋದಿನೇ ಅವ್ರ ಹೆಸರು ಓಟ್ ಕೇಳಲಿಲ್ಲ. ಎಲ್ಲಿ ಕೇಳಿದ್ರು ಮೋದಿ? ಯು ಕಮ್ ಟು ದಿ ಶಿವಮೊಗ್ಗದಲ್ಲಿ ಅದೇ ಯಡಿಯೂರಪ್ಪನವರು ಸ್ಟೇಜ್ ಮೇಲೆ ಇದೆಯಲ್ಲ, ರಾಘವೇಂದ್ರ ಯಡಿಯೂರಪ್ಪ ಓಟ್ ಕೊಡಿ ಅಂತ ಕೇಳಿದ್ರು. ಯಾರು ಕ್ಯಾಂಡಿಡೇಟ್ಗಳ ಹೆಸರು ಓಟ್ ಕೊಡಿ ಅಂತ ಕೇಳಿದ್ರು. ನನಗೆ ಓಟ್ ಕೊಡಿ ಅಂತ ಕೇಳಲಿಲ್ಲ ಮೋದಿ. ಮೋದಿ ಹಿಮ್ಸೆಲ್ಫ್ ಡಸಂಟ್ ಹ್ಯಾವ್ ಕಾನ್ಫಿಡೆನ್ಸ್. ಅವರೇ ಕೇಳಿಲ್ಲ. ಎಲ್ಲಿ ಗಾಳಿ ಎಲ್ಲರೂ ಕಾಣ್ತಾ ಇದೆ ನಿಮಗೆ? ಗಾಳಿ ಸರ್, ನಿನ್ನೆ ಸ್ವಾಮೀಜಿನ ಭೇಟಿ ಮಾಡಿದ ಒಕ್ಕಲಿಗ ನಾಯಕರು ಒಂದು ಮಾತು ಹೇಳ್ತಾರೆ. ಸ್ವಾಮೀಜಿಗಳು ಶ್ರೀಕೃಷ್ಣ ಪರಮಾತ್ಮ ಇದ್ದಂಗೆ. ಕುರುಕ್ಷೇತ್ರ ಸಂದರ್ಭದಲ್ಲಿ ಕೌರವರು ಪಾಂಡವರು ಇಬ್ರು ಸ್ವಾಮೀಜಿ ಕೃಷ್ಣ ಹತ್ರ ಹೋದ್ರು. ಕೃಷ್ಣ ಪಾಂಡವರಿಗೆ ಸಪೋರ್ಟ್ ಮಾಡ್ದ. ಈಗ JDS ಅವರು ಪಾಂಡವರು, ಕಾಂಗ್ರೆಸ್ ಕೌರವರು ರೀತಿ ಇದ್ದಾರೆ. ಸ್ವಾಮೀಜಿಗಳು ನಮಗೆ ಬೆಂಬಲ ಮಾಡ್ತಾರೆ. JDS ಎಲ್ಲಿದೆಯಾ ನೀನು? JDSಗೆ ಎಲ್ಲ ಮುಕ್ತಿ ಮಾಡಾಯ್ತು. JDS ನಮಗೆ JDS ಇರಲಿ ಅನ್ನೋದು ಆಸೆ ಇತ್ತು, ನನಗೆ ಈಗೂ ಆಸೆ ಇದೆ ಇರಬೇಕು ಅಂತ. ಬಟ್ ಅವರು ಡಿಸಾಲ್ವ್ ಮಾಡೋ ಸ್ಟೇಜ್ಗೆ ಹೊರಟ್ಬಿಟ್ಟಿದಾರಲ್ಲ. ಹಳ್ಳಿನೇ ಕಳಿಸ್ಬಿಟ್ಮೇಲೆ ಇನ್ನು ಎಲ್ಲಿ ಅದಾಗ್ತದೆ? ನಾವು ಹಿಂದೆ ಒಂದು ಬ್ಲಂಡರ್ ಮಾಡಿದ್ದು, ಅದಕ್ಕಿಂತ ದೊಡ್ಡ ಬ್ಲಂಡರ್ ಅವ್ರು ಮಾಡ್ತೇವೆ. ಓಕೆ, ನಮಸ್ಕಾರ.